जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् ಇಲ್ಲಿಯವರೆಗೆ ಷಂಡಾಮರ್ಕರ ಸಮೀಪದಲ್ಲಿ ವಿದ್ಯೆಯನ್ನ ಕಲಿಲಿಕ್ಕೆ ಅಂತ ಹೋದಂತಹ ಪ್ರಹ್ಲಾದ ಏನು ಕಲಿತಿದ್ದಿ ಹೇಳು ಅಂತ ತಂದೆ ಕೇಳಿದಾಗ ನವವಿಧ ಭಕ್ತಿಯ ಬಗ್ಗೆ ಒಳ್ಳೆ ಪ್ರವಚನ ಮಾಡಿದ. ಅದನ್ನ ಕೇಳಿದಂತಹ ಹಿರಣ್ಯಕಶಿಪುವಿಗೆ ಕಿಂಡಾಮಂಡಲ ಸಿಟ್ಟು ಬಂತು. ಷಂಡಾಮರ್ಕರನ್ನ ಚೆನ್ನಾಗಿ ಬೈತಾ ಇದ್ದಾನೆ. ನಮ್ಮ ತಪ್ಪಿಲ್ಲ, ನಿನ್ನ ಮಗನ ಸ್ವಭಾವದಲ್ಲಿಯೇ ಈ ರೀತಿಯಾದಂತಹ ದುರ್ಗುಣ ಇದೆ, ನಾವೇನ್ ಮಾಡೋಣ, ನಮ್ಮದಲ್ಲದ ತಪ್ಪಿಗೆ ನಮಗೆ ಯಾಕೆ ಬೈತಾ ಇದ್ದಿ, ನಿನ್ನ ಮಗನನ್ನು ವಿಚಾರ ಮಾಡು ಅಂತ ಪಾಪಾಸು ಅವನಿಗೆ ಹೇಳ್ತಾ ಇದ್ದಾರೆ. ಆವಾಗ ನಿನಗೆ ಯಾರು ಈ ತರದ ಶಿಕ್ಷಣವನ್ನು ಕೊಟ್ರು, ಯಾಕೆ ಈ ಬುದ್ಧಿ ಬಂತು ಹೇಳು ಅಂತ ಕೇಳಿದಾಗ ಈಗ ಹಿಂದಿನ ಪಾಠದ ಭಾವಾರ್ಥವನ್ನು ನಿರೂಪಣೆ ಮಾಡುವ ಸಂದರ್ಭದಲ್ಲಿ ಅವರೆಲ್ಲ ಚೆನ್ನಾಗಿ ನಿರೂಪಣೆ ಮಾಡಿದರು. ನಮಗೆ ಗೃಹಸ್ಥಾಶ್ರಮದಲ್ಲಿ ಕಾಮ್ಯ ಕರ್ಮಗಳನ್ನ ಭೋಗಿಸ್ತಾ ಇಲ್ಲಿಯೇ ಬಿದ್ದು ಒದ್ದಾಡುವಂತಹ ನಮಗೆ ಇಲ್ಲೂ ಸುಖ ಇಲ್ಲ, ಪರಲೋಕದಲ್ಲೂ ಸುಖ ಇಲ್ಲ. ನಮ್ಮ ಮನಸ್ಸು ಭಗವಂತನ ಕಡೆಗೆ ಚಲಿಸಬೇಕು ಅಂತಂದ್ರೆ ವಿನಾ ಮಹತ್ಪಾದ ರಜೋಭಿಷೇಕಂ, ಮಹಾತ್ಮರ ಪಾದ ಧೂಳಿನ ಸಂಪರ್ಕ ಆಗದ ಹೊರತು, ಸಜ್ಜನರ ಸಹವಾಸ ಸಿಗದ ಹೊರತು, ಹರಿಗುರುಗಳ ಸೇವೆಯನ್ನ ಮಾಡದ ಹೊರತು, ಹಿರಿಯರ ಸೇವೆಯನ್ನ ಮಾಡದ ಹೊರತು ಒಳ್ಳೆ ಬುದ್ಧಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟನ್ನ ಹೇಳಿದ. ಇಷ್ಟ ಹೇಳಿ ಸುಮ್ಮನೆ ಆದಂತಹ ಆ ಮಗನನ್ನ ನೋಡಿ ಇಲ್ಲಿಯವರೆಗೂ ತನ್ನ ತೊಡೆ ಮೇಲೆ ಕೂತ್ಕೊಂಡಿದ್ದ ಪ್ರಹ್ಲಾದನನ್ನ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದ ಹಿರಣ್ಯಕಶಿಪು. ಇಷ್ಟೆಲ್ಲ ಹೇಳಿದ ನಂತರದಲ್ಲಿ ತನ್ನ ಮಗನನ್ನು ನೋಡಿದರೆ ಮೈ ಮೇಲೆ ಹಾವನ್ನು ನೋಡಿದ ಹಾಗೆ ಅಸಹನೆ ಆಯ್ತು. ಮೈ ಮೇಲೆ ಹಾವು ಬಿದ್ರೆ ಏನ್ ಮಾಡ್ತಾರೆ, ಭಯಗೊಂಡು ದೂರಕ್ಕೆ ಚಿಮ್ಮಿ ಓಡಿ ಹೋಗ್ತಾರಲ್ಲ, ಆ ರೀತಿಯಾಗಿ ಹಿರಣ್ಯಕಶಿಪು ಕೂಡ ಭಯದಿಂದ ಕೋಪದಿಂದ ತನ್ನ ತೊಡೆಯ ಮೇಲಿದ್ದಂತಹ ಬಾಲಕನಾದಂತಹ ಹಿರಣ್ಯಕಶಿಪುವನ್ನ ಝಾಡಿಸ್ತಾ ಇದ್ದಾನೆ, ನೆಲಕ್ಕೆ ಹಾಕ್ತಾ ಇದ್ದಾನೆ. ಕೋಪದಿಂದ ಕಣ್ಣೆಲ್ಲ ಕೆಂಪಾಗಿ ಹೋಗಿದೆ. ಎಲ್ಲರಿಗೂ ಆದೇಶ ಕೊಡ್ತಾ ಇದ್ದಾನೆ, ಈ ಬಾಲಕ ಏನಿದ್ದಾನಲ್ಲ, ಈ ಬಾಲಕನನ್ನ ಬದುಕಲಿಕ್ಕೆ ಬಿಡಬೇಡಿ, ಇವನನ್ನ ಕೊಂದು ಬಿಡಿ.
ಇವನ ಯಾವ ಅವಶೇಷಗಳು ಭೂಮಿಯಲ್ಲಿ ಉಳಿಬಾರದು. ಮೂರರ ಶೇಷಗಳನ್ನು ಉಳಿಸಬಾರದು ಅಂತ ಶಾಸ್ತ್ರದಲ್ಲಿ ಮಾತಿದೆ. ಶತ್ರುಶೇಷಂ ಋಣಶೇಷಂ ಅಗ್ನಿಶೇಷಂ ಯಶಸ್ವಿನಃ. ಯಾರು ಯಶಸ್ವಿಗಳಾದಂತಹ ಜನರು ಅಂತಿದ್ದಾರೋ ಅವರು ಈ ಮೂರರ ಲೇಷವನ್ನು ಭೂಮಿ ಮೇಲೆ ಉಳಿಸೋದಿಲ್ಲ. ಯಾವ ಮೂರನ್ನು ಉಳಿಸೋದಿಲ್ಲ? ಋಣಶೇಷ. ಯಾರ ಹತ್ರ ಆದ್ರೂ ಸಾಲವನ್ನು ಇಸ್ಕೊಂಡಿದ್ರು ಅಂತಂದ್ರೆ ಆ ಸಾಲವನ್ನು ಹಾಗೆ ಬೆಳಿಲಿಕ್ಕೆ ಬಿಡೋದಿಲ್ಲ. ಯಾಕೆಂದ್ರೆ ಚಿಕ್ಕದಾದಂತಹ ಆ ಸಾಲದ ಮೊತ್ತ ಬಡ್ಡಿ, ಚಕ್ರ ಬಡ್ಡಿ, ಸುಸ್ತಿ ಬಡ್ಡಿ ಅಂತಾಗಿ ಬೆಟ್ಟದಷ್ಟು ಆಕಾರಕ್ಕೆ ಬೆಳೆದು ಬಿಡತ್ತೆ. ಆ ಕಾರಣದಿಂದ ಶತ್ರುಗಳ ಅಥವಾ ಬಡ್ಡಿಯ ಶೇಷವನ್ನು ಬಿಡಬಾರ್ದು. ಋಣವನ್ನ ಉಳಿಸಬಾರ್ದು. ಸಾಲದ ಭಾರವನ್ನು ಮೈ ಮೇಲೆ ಹೊತ್ಕೊಂಡಿರಬಾರ್ದು. ಆದಷ್ಟು ಬೇಗ ತೀರಿಸಿ ಬಿಡ್ಬೇಕು. ಶತ್ರುಶೇಷಂ, ಶತ್ರುಗಳ ಸ್ವಲ್ಪವಾದ್ರೂ ಒಂದು ಸಂತಾನ ಎಲ್ಲಾದ್ರೂ ಉಳಿತು ಅಂತಂದು ಹೇಳಿದ್ರೆ ತನಗೆ ಯಾವತ್ತಾದ್ರೂ ಅಪಾಯ ತಪ್ಪಿದ್ದಲ್ಲ. ಅದರಿಂದ ಶತ್ರು ಎಷ್ಟೇ ಚಿಕ್ಕವನಾಗಿರ್ಲಿ, ಎಷ್ಟೇ ಅಮಾಯಕನಾಗಿರ್ಲಿ, ಎಷ್ಟೇ ದುರ್ಬಲನಂತೆ ಕಾಣ್ಲಿ, ಚಿಕ್ಕವನಾಗಿರ್ಲಿ ದೊಡ್ಡವನಾಗಿರ್ಲಿ ಯಾರೇ ಆಗಿರ್ಲಿ, ನಮ್ಮ ಶತ್ರುಗಳು ಆ ಶತ್ರುಗಳ ಶೇಷವನ್ನು ಉಳಿಸಬಾರದು. ಹೇಗೆ ಅಗ್ನಿ ಶೇಷವನ್ನು ಉಳಿಸಬಾರದು ಅದರಂತೆ ಒಂದ್ ಚಿಕ್ಕ ಕಿಡಿ ಬೆಂಕಿ ಇದೆ ಬಿಡ್ರಿ ಅಂತಂದ್ ಬಿಟ್ಕೊಂಡು ಹೋದ್ರೆ ಆ ಚಿಕ್ಕ ಕಿಡಿಯೇ ದೊಡ್ಡ ಬೆಂಕಿಯಾಗಿ ಇಡೀ ಕಾಡನ್ನೇ ಸುಟ್ಟು ಬಿಡತ್ತೆ. ಕಿಡಿ ಬೆಂಕಿಯೇ ಹುಟ್ಟಿ ಕಾಡ್ಗಿಚ್ಚಾಗಿ ಇಡೀ ಕಾಡನ್ನು ಸುಟ್ಟಿದ್ದು ಹೌದೋ ಅಲ್ವೋ? ಹಾಗಾಗಿ ಕಾಡ್ಗಿಚ್ಚು ಬೆಂಕಿಯ ಶೇಷದಿಂದ ಹುಟ್ಟಿರೋದು. ಕಾಡಿನಲ್ಲಿ ಏನೋ ಚಿಕ್ಕ ಬೆಂಕಿಯ ಕಾರ್ಯವನ್ನು ಮಾಡ್ತಾ ಇದ್ದಾಗ ಅಯ್ಯೋ ಚಿಕ್ಕದಿದೆ ತೊಂದ್ರೆ ಇಲ್ಲ ಅಂತ ಹಾಗೆ ಹೋದ್ರೆ ಆ ಬೆಂಕಿ ಚಿಕ್ಕದಾದಂತಹದ್ದು ದೊಡ್ಡದಾಗಿ ಬೆಳೆದು 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 ಇಡೀ ಕಾಡನ್ನೇ ಆಹುತಿ ತೆಗೆದುಕೊಂಡು ಬಿಡತ್ತೆ. ಶತ್ರುಗಳು ಪಾಪ ಇದ್ರ ತೊಂದ್ರೆ ಇಲ್ಲ ಬಿಡು ಅಂತ ಅಂದುಕೊಂಡು ಸ್ವಲ್ಪ ಶತ್ರುಗಳ ಲೇಷವನ್ನು ಉಳಿಸಿದವು ಅಂತಾದರೆ, ಶತ್ರುಗಳ ವಂಶ ಶತ್ರುಗಳ ಬಲ ಜಾಸ್ತಿ ಆಯ್ತು ಅಂತಂದ್ರೆ ಅದೇ ದುರ್ಬಲರಾದಂತಹ ಶತ್ರುಗಳೇ ನಮಗೆ ಮಾರಕರು ಆಗಬಹುದು. ಸಾಲ ಬಹಳ ಸ್ವಲ್ಪ ಇದೆ ಪರವಾಗಿಲ್ಲ ಬಿಡು ಮುಂದೆ ತೀರಿಸಿದ್ರೆ ಆಯ್ತು ಅಂತ ಬಿಟ್ಕೊಂಡು ಕೂತ್ರೆ ಅದೇ ಹೆಮ್ಮರವಾಗಿ ಸಾಲ ಚಕ್ರಬಡ್ಡಿ ಇವೆಲ್ಲ ಸೇರ್ಕೊಂಡು ದೊಡ್ಡದಾಗಿ ಆ ಮನುಷ್ಯನನ್ನ ಪ್ರಾಣ ಹಿಂಡಿ ಬಿಡತ್ತೆ. ಆ ಕಾರಣದಿಂದ ಮೂರರ ಶೇಷವನ್ನು ಉಳಿಸಿಕೊಡುದು. ಅದರಿಂದಾಗಿ ಈ ಬಾಲಕ ನನ್ನ ಗರ್ಭದಿಂದಲೇ ಹುಟ್ಟಿರಬಹುದು, ಆದ್ರೆ ಇವನು ಬದುಕುವ ಅರ್ಹತೆ ಇಟ್ಕೊಂಡಿಲ್ಲ, ನನ್ನ ಶತ್ರು ಆಗಿದ್ದಾನೆ. ಇವನನ್ನು ಹೀಗೆ ಬಿಟ್ವಿ ಅಂತಂದ್ರೆ ಮುಂದೆ ಎಂದೋ ಒಂದು ದಿವಸ ನಮಗೆ ಆಪತ್ತು ತಪ್ಪಿದ್ದಲ್ಲ. ಹಾಗಾಗಿ ನೈಋತಾಹ, ನೈಋತ್ಯ ದಿಕ್ಕಿನಲ್ಲಿ ವಾಸ ಮಾಡುವಂತಹ ರಾಕ್ಷಸರೇ, ನೀವೆಲ್ಲ ಈಗಲೇ ಇವನನ್ನ ಕೊಂದು ಬಿಡಿ ಅಂತ ಅವ್ರೆಲ್ಲರಿಗೂ ಆದೇಶ ಕೊಡ್ತಾ ಇದ್ದಾನೆ. ಇತ್ಯುಕ್ತೋಪರತಂ ಪುತ್ರಂ ಹಿರಣ್ಯಕಶಿಪೂರುಷ ಅಂಧೀಕೃತಾತ್ಮ ಸ್ವೋತ್ಸಂಗಾ ನಿರಸ್ಯತಮಹೀತಲೆ ಆಹಾಮರ್ಷರುಷಾವಿಷ್ಟಃ ಕಷಾಯೀಕೃತಲೋಚನಃ. ಪ್ರಹ್ಲಾದ ಇಷ್ಟೆಲ್ಲ ಮಾತುಗಳನ್ನು ಹೇಳಿ ಸುಮ್ಮನೆ ಆಗ್ತಾ ಇದ್ದಾನೆ. ಆವಾಗ ಹಿರಣ್ಯಕಶಿಪು ಕೋಪದಿಂದ ತನ್ನ ಮಗ ಅನ್ನುವ ಮಮತೆಯನ್ನ ಕಳೆದುಕೊಂಡು ತನ್ನ ಶತ್ರು ಪಕ್ಷದವರನ್ನು ಹೊಗಳುತ್ತಾ ಇದ್ದಾನೆ ಎಂಬ ಒಂದು ಕಾರಣವನ್ನಿಟ್ಟುಕೊಂಡು ಅವನಲ್ಲಿರುವಂತಹ ಪಿತೃತ್ವ ಕುರುಡಾಗಿ ಹೋಯ್ತು. ತನ್ನ ಮಗ ಅನ್ನೋದನ್ನು ಕೂಡ ಗಮನಿಸದೇನೆ
ತನ್ನ ತೊಡೆಯ ಮೇಲೆ ಕುಳಿತಂತಹ ಹಿರಣ್ಯಕಶಿಪುವನ್ನ ದೂರಕ್ಕೆ ಬಿಸಿಡ್ತಾ ಇದ್ದಾನೆ, ಚಿಮ್ಮಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಬಹಳ ಕೋಪದಿಂದ ಕಣ್ಣೆಲ್ಲ ಕೆಂಪು ಮಾಡ್ಕೊಂಡು ಅಲ್ಲಿರೋರು ಎಲ್ಲರನ್ನು ಕುರಿತು ಆದೇಶ ಕೊಡ್ತಾ ಇದ್ದಾನೆ. ಹಿರಣ್ಯಕಶಿಪುರುವಾಚ ವಧ್ಯತಾಂ ಆಶ್ವಯಂ ವಧ್ಯ ನಿಸ್ಸಾರಯತ ನೀರುತಃ. ಕೊಲ್ರಿ ಇವನನ್ನ, ಮೊದಲಿಗೆ ಇಲ್ಲಿಂದ ಕರೆದುಕೊಂಡು ಹೋಗ್ರಿ ಅವನ. ಅಯಂ ಮೇ ಭ್ರಾತೃ ಶೋಚ್ಯ ಹಿತ್ವಾ ಸ್ವಾನ್ ಸುಹೃದೋ ಧಮಃ ಪಿತೃವ್ಯ ಹಂತು ಪಾದೋಯೋ ವಿಷ್ಣೋರ್ ದಾಸವದರ್ಚತಿ. ನನ್ನ ಮಗನ ಮಾತುಗಳನ್ನು ಕೇಳಿದರೆ ಪರಮಾತ್ಮನ ದಾಸ್ಯವನ್ನು ಹೊಂದ್ಬಿಟ್ಟಿದ್ದಾನೆ, ಪರಮಾತ್ಮನ ದಾಸನಾಗಿದ್ದಾನೆ ಅಂತ ನಾವೆಲ್ಲ ಅನ್ಕೊಳ್ಬೇಕು. ಆಗ್ಲಿ ಬಿಡ್ರಿ, ವಿಷ್ಣುವನ್ನು ಪೂಜೆ ಮಾಡಿದ್ರೆ ಏನಾಯ್ತು, ದೇವರ ಪೂಜೆಯನ್ನು ಮಾಡಿದ್ರೆ ಏನ್ ಸಮಸ್ಯೆ ಇಲ್ಲ. ಅವನು ಸಾಮಾನ್ಯನಲ್ಲ, ಇವರ ಚಿಕ್ಕಪ್ಪನನ್ನು ಕೊಂದವನವನು. ಇವರ ಚಿಕ್ಕಪ್ಪ ಹಿರಣ್ಯಾಕ್ಷ. ಹಿರಣ್ಯಾಕ್ಷನನ್ನ ಅನಾಯಾಸವಾಗಿ ಕೊಂದು ಹಾಕಿದ್ದಾನೆ. ನನ್ನ ಆತ್ಮೀಯನಾದಂತಹ ಮಿತ್ರ, ತಮ್ಮ ಎಲ್ಲವೂ ಆದಂತಹ ನನ್ನ ಹಿರಣ್ಯಾಕ್ಷನನ್ನ ಕೊಂದು ಹಾಕಿದ್ದಾನೆ. ತನ್ನ ಹಿತೈಷಿಗಳನ್ನು ಯಾರಾದ್ರೂ ಕೊಂದ್ರು ಅಂತಂದ್ರೆ ಅವರ ಮೇಲೆ ಸೇಡಿಟ್ಟುಕೊಳ್ತಾರೆ, ಸಿಟ್ಟಿನಿಂದ ಅವರಲ್ಲಿ ದ್ವೇಷವನ್ನು ಸಾಧಿಸ್ತಾರೆ, ಅವರಲ್ಲಿ ಹೇಗಾದ್ರೂ ಪ್ರತೀಕಾರವನ್ನು ತೀರಿಸಿಕೊಳ್ಬೇಕು ಅಂತ ಅಂದುಕೊಳ್ತಾರೆ. ಇವನ ಹಿತೈಷಿಯಾದ, ಇವನ ಬಂಧುವಾದಂತಹ ತನ್ನ ಚಿಕ್ಕಪ್ಪನಾದಂತಹ ಹಿರಣ್ಯಾಕ್ಷನನ್ನೇ ಕೊಂದಂತಹ ವಿಷ್ಣುವಿನ ವಿಷಯದಲ್ಲಿ ಬಹಳ ಪ್ರೀತಿಯನ್ನು ತೋರಿಸ್ತಾ ಇದ್ದಾನೆ. ಇನ್ನು 5 ವರ್ಷದ ಬಾಲಕ ಇವನು. ಇಷ್ಟು ವಯಸ್ಸಿನಲ್ಲಿ ತಂದೆ ತಾಯಿಗಳು ಯಾರ ಮೇಲೂ ಗೌರವ ಇಲ್ಲ, ತನ್ನ ತಂದೆ ಹೇಳಿದಂತಹ ಮಾತುಗಳನ್ನು ಕೇಳ್ತಾ ಇಲ್ಲ, ಸಂಬಂಧಗಳು ಸಂಬಂಧಿಗಳ ಬಗೆಗಿನ ಗೌರವವನ್ನು ಬಿಟ್ಟು ಹಾಕಿದ್ದಾನೆ. ಇಂತಹ ಮಹಾದುಷ್ಟ ಇವನು ನಮ್ಯಾರ ನಂಬಿಕೆಗೂ ಅರ್ಹನಾದವನಲ್ಲ. ಶತ್ರುಪಕ್ಷದವರನ್ನು ಇಷ್ಟು ಸ್ತೋತ್ರ ಮಾಡ್ತಾ ಇದ್ದಾನೆ ಅಂತಂದ್ರೆ ಇವನು ನಮ್ಮವನು ಅಂತ ನಾವು ಇವನ ಮೇಲೆ ನಂಬಿಕೆ ಇಡೋದು ಹೇಗೆ? ಇವನು ಬರೀ ನಮ್ಮ ನಂಬಿಕೆಗೆ ಅರ್ಹ ಅಲ್ಲ ಅಂತ ಅಷ್ಟೇ ಅಲ್ಲ, ಇವನು ಯಾರನ್ನ ಭಕ್ತಿ ಮಾಡ್ತಾ ಇದ್ದಾನೋ ಅವನ ನಂಬಿಕೆಗೂ ಇವನು ಪಾತ್ರನಲ್ಲ. ಯಾಕೆ ಅಂತಂದ್ರೆ ವಿಷ್ಣುವಿಗೂ ಇವನ್ ಮೇಲೆ ಪ್ರೀತಿ ಬರ್ಲಿಕ್ಕಿಲ್ಲ. ಇಲ್ಲಪ್ಪ, ಶತ್ರು ಪಕ್ಷದವರು ಆ ಮಗ ನನ್ನನ್ನು ತುಂಬಾ ಹೊಗಳ್ತಾ ಇದ್ದಾನೆ ಅಂತ ಅವನ ಮೇಲೆ ಬಹಳ ಪ್ರೀತಿ ಮಾಡ್ತೇನೆ ಅಂತಂದ್ರೆ ಅವನು ಸ್ವಲ್ಪ ವಿಚಾರ ಮಾಡ್ತಾನೆ. ಬುದ್ಧಿವಂತನಲ್ವಾ ನರಸಿಂಹದೇವರು ಅಥವಾ ಪರಮಾತ್ಮ, ಬುದ್ಧಿವಂತನಲ್ವಾ, ಯೋಚನೆ ಮಾಡ್ತಾನೆ. ತನ್ನ ಆತ್ಮೀಯರಾದಂತಹ ತಂದೆ ತಾಯಿಗಳಾದ ಹಿರಣ್ಯಕಶಿಪು ಕಯಾದುವಿನ ಮಾತನ್ನೇ ಧಿಕ್ಕರಿಸಿದ್ದಾನೆ. ಅವನ ಚಿಕ್ಕಪ್ಪನನ್ನು ನಾನು ಕೊಂದಿದ್ರು ನನ್ನಲ್ಲಿ ಭಕ್ತಿಯನ್ನು ಮಾಡ್ತಾ ಇದ್ದಾನೆ. ಅವರ ರಾಜ್ಯದಲ್ಲಿ ಇಷ್ಟು ಕಟ್ಟುನಿಟ್ಟು ಇದ್ರೂ ಕೂಡ, ನಿಷೇಧ ಇದ್ರೂ ಕೂಡ ನನ್ನ ಆರಾಧನೆಯನ್ನ ಪೂಜೆಯನ್ನು ಮಾಡ್ತಾ ಇದ್ದಾನೆ ಅಂತಂದ್ರೆ, ನನ್ನ ಜೊತೆಯಲ್ಲಿ ಸೇರಿದ ಮೇಲೆ ಮುಂದೆ ಇನ್ನೊಬ್ಬರ ಜೊತೆಯಲ್ಲಿ ಸೇರಿಕೊಂಡು ಈ ತರ ನನಗೆ ಮೋಸವನ್ನು ಮಾಡೋದಿಲ್ಲ ಅಂತ ಹೇಗೆ ನಾನು ನಂಬೋದು ಅಂತ ಪರಮಾತ್ಮನಿಗೂ ಸಂಶಯ ಬಂದಾತು. ಪರಮಾತ್ಮನು ಕೂಡ ಇವನನ್ನು ನಂಬೋಲಿಕ್ಕೆ ಬಹಳ ಕಷ್ಟ ಇದೆ. ಅಂತಹ ಯಾರ ನಂಬಿಕೆಗೂ ಅರ್ಹನಾಗದೇ ಇರುವ ಅತ್ಯಂತ ನೀಚನಾದಂತಹ ವ್ಯಕ್ತಿ ಇವನು. ಇವನನ್ನು ಎತ್ಕೊಂಡು ಹೋಗಿ ಎಲ್ಲಾದ್ರೂ ಒಂದ್ ಕಡೆ ಬೀಳಿಸಿ ಕೊಂದು ಬಿಡಿ. ಪಿತೃವ್ಯ ಹಂತು ಪಾದವ್ಯೋ ವಿಷ್ಣೋ ದಾಸವದರ್ಚತಿ. ಯಾರಾದ್ರೂ ದಾಸರಾಗಿದ್ದಾರೆ ಅಂತಂದುಕೊಂಡು ದಾಸರಾದವರು ಹೇಗೆ ಆರಾಧನೆ ಮಾಡ್ತಾರೋ ಹಾಗ ಆರಾಧನೆ ಮಾಡ್ತಾ ಇದ್ದಾನೆ. ತಾನು ದೊಡ್ಡ ರಾಜನ ಮಗ ಅದು ಗೊತ್ತಿಲ್ಲ, ತನ್ನ ಚಿಕ್ಕಪ್ಪನನ್ನ ಕೊಂದವನನ್ನ ಪೂಜೆ ಮಾಡ್ತಾ ಇದ್ದಾನೆ. ಬಂಧು ಬಾಂಧವರ ಬಗೆಗಿನ ಮಹತ್ವ ಜ್ಞಾನ ಇಲ್ಲ ಇವನಿಗೆ. ಇಷ್ಟೇ ಅಲ್ಲ, ನಮಗಂತೂ ಒಳ್ಳೇದು ಮಾಡ್ಲಿಲ್ಲ, ಹೆತ್ತವರಿಗೆ ಯಾರಲ್ಲಿ ಭಕ್ತಿಯನ್ನು ಮಾಡ್ತಾ ಇದ್ದಾನೋ ಅವನಿಗಾದ್ರೂ ಇವನಿಂದ ಒಳ್ಳೇದಾದೀತೋ? ಸರ್ವಥ ಆಗೋದಿಲ್ಲ.
ಹೆತ್ತವರಿಗೇನೆ ಈ ಹಿತೈಷಿ ಆಗದೆ ಇರುವ ಇವನು, ನಮ್ಮಲ್ಲಿಯೇ ಇಂಥ ನೀಚ ಪ್ರವೃತ್ತಿಯನ್ನು ತೋರಿಸಿದ ಇವನು ನಮ್ಮ ಮಾತುಗಳನ್ನು ಕೇಳದೆ ಇದ್ದಾಗ ವಿಷ್ಣುವಿನ ಭಕ್ತಿಯನ್ನ ಮಾಡಿ ಅವನಿಗಾದ್ರೂ ಸಂತೋಷವನ್ನು ಹೇಗೆ ಕೊಟ್ಟಾನು? ಅವನಿಗೂ ಇವನಲ್ಲಿ ಅಪನಂಬಿಕೆಯೇ ಮೂಡತ್ತೆ. ಇವನಲ್ಲಿ ನಂಬಿಕೆಯ ಭಾವನೆ ಅವನಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ವಿಷ್ಣೋರ್ವಾ ಸಾಧ್ವಸೌ ಕಿನ್ನು ಕರಿಷ್ಯತ್ಯ ಸಮಂಜಸಃ. ನಮಗೆ ಏನು ಒಳ್ಳೇದ್ ಮಾಡಿಲ್ಲ ಹಡದವ್ರಿಗೆ, ವಿಷ್ಣುವಿಗೆ ಏನು ಒಳ್ಳೇದು ಮಾಡ್ತಾನೆ? ಸೌಹೃದಂ ದುಸ್ತ್ಯಜಂ ಪಿತ್ರೋಃ ಅತ್ಯಜತ್ ಪಂಚಹಾಯನಃ. ಯಾರಾದ್ರೂ 5 ವರ್ಷದ ಮಕ್ಕಳನ್ನು ನೋಡಿದರೆ ತಂದೆ ತಾಯಿಗಳನ್ನ ಬಿಟ್ಟಿರಬೇಕು ಅಂತಂದ್ ಹೇಳಿದ್ರೆ ಅಳೋದೇನು ಕರೆಯೋದೇನು, ನೀ ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ನಾನು ಇದನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಿಟ್ಟು ಹೋಗ್ಬೇಡ ಅಂತ ನೆಲದ ಮೇಲೆಲ್ಲ ಬಿಟ್ಟು ಹೊರಳಾಡಿ ಬಿಡ್ತವೆ ಮಕ್ಕಳೆಲ್ಲ. ಬೇರೆ ಯಾರ ಸ್ನೇಹವನ್ನು ಬೇಕಾದ್ರೆ ಬಿಟ್ಟು ಬಿಡ್ತಾರೆ, ಆದ್ರೆ ತಂದೆ ತಾಯಿಗಳ ಪ್ರೀತಿಯನ್ನ ಸೌಹೃದವನ್ನ ಚಿಕ್ಕ ವಯಸ್ಸಿನ ಬಾಲಕರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ವಯಸ್ಕರಾದಾಗ್ಲೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ವಯಸ್ಸಾದ ಮೇಲಂತೂ ತಂದೆ ತಾಯಿಗಳು ಇರೋದಿಲ್ಲ, ಆದ್ರೆ ಅವರ ನೆನಪು ಬಹಳ ಕಾಡ್ತಾ ಇರುತ್ತೆ. ನಮ್ಮನ್ನ ಬಾಲ್ಯದಲ್ಲಿ ಇಷ್ಟು ಕಷ್ಟಪಟ್ಟು ಸಲಹಿದ್ರು, ಸಾಕಿದ್ರು, ನಮ್ಮನ್ನ ಇಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ ಅಂತ ಅವ್ರ ಮೇಲೆ ಮತ್ತೆ ಪ್ರೀತಿಯ ಭಾವನೆ ಉಂಟಾಗತ್ತೆ. ಎಂದಿಗೂ ತಂದೆ ತಾಯಿಗಳ ಮೇಲಿರುವಂತಹ ಪ್ರೀತಿ ಸ್ನೇಹ ಭಾವ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದಾಗ ಬಿಡಲಿಕ್ಕೆ ಅಸಾಧ್ಯವಾದಂತ ಈ ಸ್ನೇಹ ಭಾವವನ್ನ 5 ವರ್ಷದ ಬಾಲಕ ಇವನು ನಮ್ಮ ಮೇಲಿಂದ ಬಿಟ್ಬಿಟ್ಟಿದ್ದಾನೆ. ನಮ್ಮ ಮೇಲೇನೆ ಪ್ರೀತಿ ಇಲ್ಲ, ಹಡೆದ ತಂದೆ ತಾಯಿಗಳ ಮೇಲೆ ಪ್ರೀತಿ ಇಲ್ಲ ಇವನಿಗೆ. ಇವನ ತಾಯಿ ಆದ್ರೂ 36,000 ವರ್ಷಗಳಷ್ಟು ಕಾಲ ಗರ್ಭದಲ್ಲಿ ಇಟ್ಟುಕೊಂಡು ಸಾಕಿದ್ದಾಳೆ. 9 ತಿಂಗಳಲ್ಲ, 10 ತಿಂಗಳಲ್ಲ. ತಾನು ತಪಸ್ಸಿನಲ್ಲಿ ಇರುವಷ್ಟು ಕಾಲ ಗರ್ಭಿಣಿಯಾಗಿ ಇದ್ದುಕೊಂಡು ತನ್ನ ಗರ್ಭದಲ್ಲಿ ಮಗುವನ್ನು ಪೋಷಣೆ ಮಾಡಿದ್ದಾಳೆ. ಅಂತಹವಳ ಪ್ರೀತಿಯನ್ನು ಕೂಡ ಬಿಟ್ಟು ಭಗವಂತನಲ್ಲಿ ಭಕ್ತಿಯನ್ನು ತೋರಿಸ್ತಾ ಇದ್ದಾನೆ ಅಂತಂದ್ರೆ ಇವನನ್ನು ಯಾರು ತಾನೇ ನಂಬ್ತಾರೆ? ಯಾರ ನಂಬಿಕೆಗೂ ಪಾತ್ರನಲ್ಲ ಇವನು. ಅದರಿಂದ ಎಲ್ಲಾದ್ರೂ ತಗೊಂಡು ಹೋಗಿ ಇವನನ್ನು ಕತ್ತರಿಸಿ ಹಾಕ್ಬಿಡ್ರಿ ಅಂತ ಹೇಳ್ತಾ ಇದ್ದಾನೆ. ಹೇಗೆ ಅಂತಂದ್ರೆ ಈ ನಮಗೆಲ್ಲರಿಗೂ ಎಂಥ ಒಳ್ಳೆ ಮಾತುಗಳನ್ನು ಹೇಳ್ತಾನೆ ನೋಡಿ ಹಿರಣ್ಯಕಶಿಪು. ಕೆಲವೊಮ್ಮೆ ಮನೆ ಸುತ್ತಮುತ್ತಲು ಎಲ್ಲ ಬೇಕಾದಷ್ಟು ಗಿಡ ಗಂಟಿಗಳು ಅವು ಇವು ಎಲ್ಲ ಬೆಳೆದಿರತ್ತೆ. ಆದ್ರೆ ಮನೆ ಸುತ್ತಲೂ ಬೆಳೆದಂತಹ ಗಿಡ ಗಂಟಿಗಳೇನಿವೆ ಇದು ಔಷಧ ಅಂತ ಅಂದುಕೊಂಡು ರೋಗ ಬಂದಾಗ ಅದಕ್ಕೆ ಮದ್ದನ್ನಾಗಿ ಅವುಗಳನ್ನು ಹಚ್ಕೊಳ್ಳೋದಿಲ್ಲ. ಆದ್ರೆ ದೂರದಲ್ಲಿ ಎಲ್ಲೋ ಒಂದ್ ಕಡೆಯಲ್ಲಿ ಗಿಡದ ಸಂದಿಯಲ್ಲೋ ಅಥವಾ ಕಾಡಿನಲ್ಲೋ ಅಲ್ಲೋ ಇಲ್ಲೋ ಎಲ್ಲೋ ಒಂದ್ ಕಡೆಯಲ್ಲಿ ಬೆಳೆದಿರುತ್ತೆ. ಅದನ್ನ ಔಷಧ ಅಂತಂದುಕೊಂಡು ಅದನ್ನ ಉಪಯೋಗ ಮಾಡಿಕೊಂಡು ಈ ರೋಗ ಪರಿಹಾರ ಆಯ್ತು ಅಂತ ಅದನ್ನ ಚಿಕಿತ್ಸೆಗೆ ಅಂತ ಬೆಳೆಸ್ತೇವೆ. ಯಾವುದನ್ನ ಔಷಧ ಅಂತ ಅಂದುಕೊಂಡಿರ್ತೇವೋ, ಔಷಧ ಅಂತ ಅಂದುಕೊಂಡದ್ದು ಕೂಡ ಕೆಲವೊಮ್ಮೆ ನಮ್ಮ ಮನೆ ಪಕ್ಕದಲ್ಲಿ ಸಿಗೋದಿಲ್ಲ, ಕಾಡಿನಲ್ಲೇ ಸಿಗತ್ತೆ. ಎಲ್ಲೋ ಒಂದು ಪೊಟರೆಯಲ್ಲಿ ಗಿಡಗಳ ಸಂದುಗಳಲ್ಲಿ ಬಳ್ಳಿಗಳಾಗಿ ಎಲ್ಲೋ ಒಂದು ಮೂಲೆಯಲ್ಲಿ ಬೆಳೆದಿರತ್ತೆ. ಅದು ನಮಗೆ ಆರೋಗ್ಯಕ್ಕೆ ಹಿತಕಾರಿಯಾಗಿ ಉಪಕಾರಿ ಆಗಬಹುದು. ಮನೆ ಹಿಂದೂ ಮುಂದೆ ಬೆಳೆದಂತಹ ಸಸ್ಯಗಳೆಲ್ಲ ಬರೀ ವಿಷಸಸ್ಯಗಳಾಗಿ ನಮ್ಮ ರೋಗಕ್ಕೆ ನಮ್ಮ ಅನಾರೋಗ್ಯದ ಪರಿಹಾರಕ್ಕೆ ಏನೋ ಕಾರಣವಾಗದೇನೆ ಹಾಗೆಯೇ ಇರಬಹುದು, ವ್ಯರ್ಥವಾಗಿರಬಹುದು. ಹಾಗೆ ಈ ಸಂಬಂಧಗಳು ಕೂಡ ಕೆಲವೊಂದಿಷ್ಟು ಹಾಗೆ ಗರ್ಭದಲ್ಲಿ ಹುಟ್ಟಿವೆ ಅಂತ ಅಂದ ಮಾತ್ರಕ್ಕೆ ಅವನು ಹಿತಕಾರಿಯೇ ಆಗಬೇಕು ಅಂತ ಏನಿಲ್ಲ. ಕೆಲವೊಮ್ಮೆ ನಮಗೆ ಸಂಬಂಧ ಇಲ್ಲದೆ ಇರುವಂತಹ ವ್ಯಕ್ತಿಗಳೆಲ್ಲ ಬಂದು ಪರಕೀಯರಾದಂತಹ ವ್ಯಕ್ತಿಗಳು ಕೂಡ ಜೀವನದಲ್ಲಿ ಬಹಳ ಉಪಕಾರಿಗಳಾಗಿ ಬಿಡ್ತಾರೆ. ರಕ್ತ ಸಂಬಂಧ ಇರೋದಿಲ್ಲ, ನಮಗ ಆತ್ಮೀಯರಲ್ಲ, ಆದರೆ ಅರಣ್ಯದಲ್ಲಿರುವಂತಹ ವೃಕ್ಷಗಳ ಹಾಗವರು ಪರಕೀಯರು, ನಮ್ಮ ಸಮೀಪದಲ್ಲಿರೋರಲ್ಲ, ಆದರೂ ಅರಣ್ಯದಲ್ಲಿರುವಂತಹ ಗಿಡಮೂಲಿಕೆಗಳೆಲ್ಲ ನಮ್ಮ ಅನಾರೋಗ್ಯಕ್ಕೆ ಔಷಧವಾಗಿ ನಮ್ಮ ಆರೋಗ್ಯದ ಚೇತರಿಕೆಗೆ ಕಾರಣವಾಗುತ್ತೆ. ಹಿತ್ಲಲ್ಲೇ ಬೆಳೆದಿದ್ದು ಮದ್ದಲ್ಲ ಅಂತ ಹೇಳ್ತಾರೆ.
ಮನೆ ಹಿಂದ್ಗಡೆಯಲ್ಲೇ ಬೇಕಾದಷ್ಟು ಗಿಡ ಗಂಟೆಗಳೆಲ್ಲ ಬೆಳೆದಿರತ್ತೆ. ರೋಗ ಬಂದಾಗ ಅಂತಂದು ಉಪಯೋಗಿಸ್ತೇವೇನು? ಇಲ್ಲ. ಹಾಗೆ ಈ ಮಗ ನನ್ನ ಶರೀರದಿಂದ ಹುಟ್ಟಿರಬಹುದು. ಕೆಲವೊಂದಿಷ್ಟು ಶರೀರದಲ್ಲಿ ಈ ಗಡ್ಡೆಗಳೆಲ್ಲ ಹುಟ್ಟುತ್ತೆ, ಕ್ಯಾನ್ಸರ್ ಗಡ್ಡೆಗಳು ಅಂತ ಕರೀತಾರೆ. ಶರೀರದಲ್ಲೇ ಹುಟ್ಟಿದ್ದು ಅಂತ ಅಂದುಕೊಂಡು ಅವುಗಳನ್ನು ಹಾಗೆ ಇಟ್ಕೊಂಡು ಕೂಡ್ಲಿಕ್ಕೆ ಆಗೋದಿಲ್ಲ. ಆ ಶರೀರದಲ್ಲೇ ಹುಟ್ಟಿದ್ದಾದ್ರೂ ಕೂಡ ಅದು ಶರೀರಕ್ಕೆ ಅಹಿತ ಅಂತ ತಿಳಿದುಕೊಂಡು ಕತ್ತರಿಸಿ ಹಾಕ್ತೇವೆ ಆ ಗಡ್ಡೆಗಳನ್ನ. ಶರೀರದಲ್ಲೇ ಹುಟ್ಟಿದ್ದಾಗಿದ್ರೂ ಕೂಡ ಅಯ್ಯೋ ಶರೀರದಲ್ಲಿ ಹುಟ್ಟಿದೆ ಇರ್ಲಿ ಬಿಡು ಅಂತ ಅಂದುಕೊಂಡು ಮನೆ ಶರೀರದಲ್ಲಿ ಇಟ್ಕೊಳ್ಳೋದಿಲ್ಲ, ಕತ್ತರಿಸಿ ಹಾಕ್ತೇವೆ. ಕೆಲವೊಂದಿಷ್ಟು ರೋಗ ಶರೀರದಲ್ಲಿ ಬಂತು, ಗ್ಯಾಂಗ್ರೀನ್ ಅದು ಇದು ಎಲ್ಲ ಆಯ್ತು ಅಂತಂದ್ರೆ ಕೆಲವೊಮ್ಮೆ ಆ ಅವಯವಗಳನ್ನೇ ಕತ್ತರಿಸಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ರೋಗಗ್ರಸ್ತವಾದಂತಹ ಅಂಗಗಳನ್ನ ಕಿತ್ತು ಹಾಕ್ತೇವೆ. ಆ ಅಂಗವನ್ನ ಕಿತ್ತು ಹಾಕೋದ್ರಿಂದ ಉಳಿದ ಅಂಗಗಳಾದರೂ ಕೂಡ ಆರೋಗ್ಯವಾಗಿ ಬದುಕಿರತ್ತೆ. ಉಳಿದ ಅಂಗಗಳಿಂದ ಕೂಡಿಕೊಂಡಾದ್ರೂ ಆ ಮನುಷ್ಯ ಆರಾಮಾಗಿರಬಹುದು. ಹಾಗೆಯೇ ಈ ಪ್ರಹ್ಲಾದ ನನ್ನ ಶರೀರದಲ್ಲಿ ಹುಟ್ಟಿದಂತಹ ಈ ಅರ್ಬುದದ ಗಡ್ಡೆ, ಕ್ಯಾನ್ಸರ್ ರೋಗದ ಗಡ್ಡೆ ಇದ್ದ ಹಾಗೆ, ಅಥವಾ ರೋಗಗ್ರಸ್ತವಾದಂತಹ ಅವಯವಗಳಿದ್ದ ಹಾಗೆ ಹುಟ್ಟುಬಿಟ್ಟಿದ್ದಾನೆ. ಮಹಾದ್ವೇಷಿ, ನನ್ನ ದ್ವೇಷಿಯಾಗಿದ್ದಾನೆ, ನನ್ನ ಶತ್ರು ಪಕ್ಷಕ್ಕೆ ಅನುಕೂಲಕರನಾಗಿದ್ದಾನೆ. ಇಂಥವನು ರೋಗಗ್ರಸ್ತವಾದಂತಹ ಅವಯವಗಳಿದ್ದ ಹಾಗೆ. ಅಂಥವರನ್ನು ಇಟ್ಕೊಂಡು ಉಪಯೋಗ ಇಲ್ಲ. ಅಂಥವರನ್ನು ಕತ್ತರಿಸಿ ಮನೆಯಿಂದ ಬಿಟ್ಟು ಹೊರಗಡೆಯಲ್ಲಿ ಹಾಕಬೇಕು. ಹಾಗಾಗಿ ಈ ಪ್ರಹ್ಲಾದ ಏನಿದ್ದಾನೋ ಬರೀ ನಾರಾಯಣ ಜಪವನ್ನು ಮಾಡ್ತಾ ಇದ್ದಾನೆ. ನನ್ನ ಶತ್ರು ಪಕ್ಷದವರಿಗೆ ಹಿತವನ್ನುಂಟು ಮಾಡುವವನಾಗಿದ್ದಾನೆ. ನನ್ನ ಎದುರಿನಲ್ಲೇ ನನ್ನ ತೊಡೆಯ ಮೇಲೆ ಕುತ್ಕೊಂಡು ಯಾವ ವ್ಯಕ್ತಿಗಳು ನನ್ನ ರಾಜ್ಯದಲ್ಲಿ ಯಾರ ಹೆಸರನ್ನು ತೆಗೆದ್ರೆ ತಲೆಯನ್ನು ಕತ್ತರಿಸಿ ಹಾಕ್ತೇವೋ, ನಾಲಿಗೆಯನ್ನು ಕತ್ತರಿಸಿ ಹಾಕ್ತೇವೋ ಅಂತಹವನ ಸ್ತೋತ್ರವನ್ನು ನನ್ನ ತೊಡೆ ಮೇಲೆ ಕುತ್ಕೊಂಡು ಮಾತನಾಡ್ತಾ ಇದ್ದಾನೆ ಅಂತಂದ್ರೆ ಎಂತಹ ದೊಡ್ಡ ರೋಗದ ಹಾಗೆ ನನ್ನಲ್ಲಿ ಬೆಳೆದು ಬಿಟ್ಟಿದ್ದೆ ಇದು. ಹಾಗಾಗಿ ಇವನನ್ನ ಹೋಗಿ ಕತ್ತರಿಸಿ ಹಾಕಿ. ಇವನೊಬ್ಬನು ಹೋದ ಅಂತಂದ್ರೆ ಉಳಿದ 3 ಜನ ಮಕ್ಕಳಿದ್ದಾರಲ್ಲ ಅವ್ರ ಜೊತೆಗಾದ್ರೂ ನಾ ಸುಖವಾಗಿರಬಹುದು. ಇಲ್ಲ ಅಂದ್ರೆ ಇವನ್ ಜೊತೆಯಲ್ಲಿ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ ಒಂದಂತಾರೆ. ಹಿರಿಮಗಳು ಅಂತ ಯಾರು ಇರ್ತಾರೋ ಅವ್ರಿಗೆ ಯಾವ ಗುಣ ಇರುತ್ತೋ ಮನೆ ಮಂದಿಗೆಲ್ಲ ಅದೇ ಗುಣ ಬರುತ್ತಂತೆ, ಕೆಳಗಡೆ ಮಕ್ಕಳಿಗೆಲ್ಲ. ಇದು ಹಿರಿಯ ಅಕ್ಕ ಅಲ್ಲ, ಹಿರಿಯ ಅಣ್ಣ. ಪ್ರಹ್ಲಾದ ದೊಡ್ಡವನು, ಹ್ಲಾದ, ಸಲ್ಹಾದ ಮತ್ತು ಅನುಹ್ಲಾದ ಅಂತ ಇನ್ನು 3 ಜನ ಮಕ್ಕಳಿದ್ದಾರೆ. ಇವನ ಜೊತೆಯಲ್ಲಿ ಸೇರ್ಕೊಂಡು ಅವರು ಇದೇ ಬುದ್ಧಿಯನ್ನು ಕಲಿತು ಬಿಟ್ರೆ ನಾ ಏನ್ ಮಾಡುದು? ಬೇಡ, ಇವನನ್ನಾದ್ರೂ ಸಂಹಾರ ಮಾಡಿಬಿಡಿ, ಆ ಉಳಿದ ಮಕ್ಕಳಾದ್ರೂ ಒಳ್ಳೆ ಬುದ್ಧಿಯನ್ನು ಕಲಿತು ನನ್ನ ಜೊತೆಯಲ್ಲಿ ಇರ್ತಾರೆ ಅಂತ ಅಂದುಕೊಂಡು ಹಿರಣ್ಯಕಶಿಪು ಆದೇಶ ಮಾಡ್ತಾ ಇದ್ದ. ಪರೋಪ್ಯವಶ್ಯಂ ಹಿತ ಕೃದ್ಯಥೌಷಧಂ ಸ್ವದೇಹಜೋಪ್ಯಾಂ ಸ್ವದೇಹಜೋಪಿ ಆಮಯವತ್ಸುತೋ ಅಹಿತಃ ಛಿಂದ್ಯಾತ್ತದಂಗಂ ಯದುತಾತ್ಮನೋಹಿತಂ ಶೇಷಂ ಸುಖಂ ಜೀವತಿ ಯದ್ವಿಸರ್ಜನಾತ್. ನಮಗೂ ಕೂಡ ದೇಹದಲ್ಲಿ ಯಾವ್ದಾದ್ರೂ ಒಂದು ಅಂಗ ಕೊಳೆತು ಹೋಗ್ತಾ ಇದೆ, ಆಕ್ಸಿಡೆಂಟ್ ಅಲ್ಲಿ ಯಾವುದೋ ಒಂದು ಅಂಗಕ್ಕೆ ಬಹಳ ಘಾಸಿಯಾಗಿದೆ, ಹೀಗೆ ಈ ಅವಯವವನ್ನು ಬಿಟ್ಬಿಟ್ವೆ ಅಂತಂದ್ರೆ ಶರೀರ ಪೂರ್ತಿಯಾಗಿ ಹರಡಿಕೊಳ್ಳುತ್ತೆ, ಶರೀರವೆಲ್ಲ ಜರ್ಜರಿತವಾಗಿ ಮರಣವನ್ನು ಹೊಂದಬೇಕಾಗತ್ತೆ. ಅದಕ್ಕೆ ಈ ಅವಯವನ್ನ ಕತ್ತರಿಸಬೇಕು ಅಂತ ವೈದ್ಯರು ಹೇಳಿದಾಗ, ಅಯ್ಯೋ ಇದು ನನ್ನ ಕೈ ಅವಯವ, ಏನ್ ಕೊಳತರು ತೊಂದರೆ ಇಲ್ಲ, ಏನ್ ರೋಗ ಬಂದ್ರು ತೊಂದರೆ ಇಲ್ಲ, ಹಾಗೆ ಇಟ್ಕೊಂಡ್ಬಿಡ್ತೇನೆ, ಅದನ್ನ ಮಾತ್ರ ಕತ್ತರಿಸೋದಿಲ್ಲ ಅಂತ ಯಾರಾದ್ರೂ ಹೇಳ್ತಾರೇನು? ಹಾಗೆ ಇದ್ರೆ ಇಡೀ ಶರೀರವನ್ನ ರೋಗ ವ್ಯಾಪಿಸಿ ಆ ವ್ಯಕ್ತಿ ಪ್ರಾಣನೇ ಬಿಡುವ ಸಂದರ್ಭ ಬರುತ್ತೆ. ಬುದ್ಧಿವಂತನಾದವನು ಏನ್ ಮಾಡ್ತಾನೆ? ಹೌದಾ? ಹಾಗಾದ್ರೆ ಈ ಅವಯವನ್ನ ಕತ್ತರಿಸಿ ಹಾಕ್ಬೇಕಲ್ಲ, ಹಾಕಿ. ಬಹಳಷ್ಟು ನೋವಾಗತ್ತೆ ನಿಜ, ಆದ್ರೆ ಈ ಅಂಗ ಒಂದು ಹೋಯ್ತು ಅಂತಂದ್ರೆ ಉಳಿದ ಅಂಗಗಳಾದ್ರೂ ಚೆನ್ನಾಗಿರತ್ತೆ, ಆ ಅಂಗಗಳಿಂದಾಗಿ ಚೆನ್ನಾಗಿ ಜೀವನ ಮಾಡಬಹುದು. ಇಲ್ಲ ಅಂದ್ರೆ ಪ್ರಾಣಾಂತಿಕವೇ ಆಗತ್ತೆ. ಹಾಗಾಗಿ ಈ ಅಂಗವನ್ನ ಕತ್ತರಿಸಿದ್ರು ತೊಂದರೆ ಇಲ್ಲ ಅಂತ ನೋವಾದ್ರೂ ಕೂಡ ಸಮಾಧಾನ ಪಡ್ಕೊಳ್ತಾನೆ. ಒಂದ್ ಅಂಗ ಹೋದ್ರೂ ಕೂಡ ಉಳಿದ ಅಂಗಗಳಿಂದ ಚೆನ್ನಾಗಿ ಬದುಕಬಹುದು ಅನ್ನುವಂತ ಒಂದು ಕಾರಣದಿಂದ. ಹಾಗೆಯೇ ಕೆಟ್ಟ ಸಂತಾನ ನನ್ನ ಗರ್ಭದಿಂದ ಹುಟ್ಟೆ,
ಪ್ರಹ್ಲಾದನಂತಹ ನನ್ನ ಶತ್ರುವಾದಂತಹ ಪರಮಾತ್ಮನನ್ನ ಕೊಂಡಾಡುವಂತಹ ಮಗ ನನ್ನ ಗರ್ಭದಲ್ಲೇ ಹುಟ್ಟುಬಿಟ್ಟಿದ್ದಾನೆ. ಇದು ರೋಗಗ್ರಸ್ತವಾದ ಅವಯವ ಇದ್ದ ಹಾಗೆ. ಹೀಗೆ ಇಟ್ಕೊಂಡಿದ್ದೆ ಅಂತಂದ್ರೆ ಇವನು ಒಬ್ಬನಿಂದ ಅದು ಮನೆಯನ್ನ, ಅದೇ ರೀತಿಯಾಗಿ ಉಳಿದ ಮಕ್ಕಳನ್ನ ನನ್ನ ಮನೆ ಕೇಳ್ತಾ ಇಲ್ಲ ಗುರುಗಳೇ. ಕೇಳುತ್ತಾ ಇಲ್ಲ. ಅವ್ರದ್ದು ಆಫ್ಲೈನ್ ಆಗಿದೆ. ಅವರು ಕೇಳಿಸ್ತಿಲ್ಲ. ಇಲ್ಲ, ಅವ್ರದ್ದು ಆಫ್ಲೈನ್ ಆಗಿದೆ. ಲೆಫ್ಟ್ ಆಗಿದ್ದಾರೆ. ಹಾ, ಕರೆಕ್ಟ್. 12 ನಿಮಿಷ ಇದೆ. ಯಾರು ಬಂದಿದ್ದಾರೆ? ಸ್ವಲ್ಪ ನೆಟ್ವರ್ಕ್ ಏನ್ ಸಮಸ್ಯೆ. ಅವಯವದ ಹಾಗೆ ಪ್ರಹ್ಲಾದ ಇದ್ದಾನೆ, ಹಾಗಾಗಿ ಇವನನ್ನ ಕರೆದುಕೊಂಡು ಸೆಳೆದು ಅವನಿಗೆ ಶಿಕ್ಷೆಯನ್ನು ಕೊಟ್ಟು ಬಿಡಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಕೆಲವು ಮುನಿಗಳೆಲ್ಲ ಇರ್ತಾರೆ, ತಪಸ್ವಿಗಳು, ಅವರು ಇವರು ಎಲ್ಲ ತಪಸ್ಸನ್ನು ಮಾಡಿಕೊಂಡು ಕಾಡಿನಲ್ಲಿ ಇರ್ತಾರೆ. ಪಂಚೇಂದ್ರಿಯಗಳೆಲ್ಲ ಅವ್ರು ಹೇಳಿದ ಕೆಲಸಗಳನ್ನು ಮಾಡಿಕೊಂಡು, ಇಂದ್ರಿಯಗಳೆಲ್ಲ ಚೆನ್ನಾಗಿರತ್ತೆ, ಕಣ್ಣು, ಕಿವಿ, ಬಾಯಿ, ಮೂಗು, ಚರ್ಮ ಎಲ್ಲ ಚೆನ್ನಾಗಿರತ್ತೆ. ಆದ್ರೆ ಕಾಡಿನಲ್ಲಿ ತಪಸ್ಸನ್ನು ಮಾಡುವಂತಹ ಮುನಿಗಳಿಗೆ ಸ್ನೇಹಿತರ ಹಾಗೆ ಕಂಡ್ರೂ ಕೂಡ ಒಂದು ವೇಳೆ ಮುನಿಗಳ ನಿಗ್ರಹಕ್ಕೆ ಆ ಇಂದ್ರಿಯಗಳು ಒಳಪಡ್ಲಿಲ್ಲ ಅಂತಾದ್ರೆ, ಆ ತಪಸ್ವಿಯ ಋಷಿಗಳ ಹತೋಟಿಯಲ್ಲಿ ಆ ಇಂದ್ರಿಯಗಳು ಇಲ್ಲ ಅಂತ ಆಯ್ತು ಅಂತಂದ್ರೆ, ಆವಾಗ ಆ ಇಂದ್ರಿಯಗಳು ದುಷ್ಟ ಇಂದ್ರಿಯ ಅಂತ ಕರೆಸಿಕೊಳ್ಳುತ್ತವೆ. ಹಾಗೆಯೇ ಮೇಲ್ನೋಟಕ್ಕೆ ಮಗನಾಗಿ ಹುಟ್ಟಿ ಬಹಳ ಹಿತೈಷಿಯ ಹಾಗೆ ನನಗ್ ತೋರ್ತಾ ಇದ್ದಾನೆ. ನೋಡಿದ್ರೆ ಮಹಾ ಹಿತೈಷಿ ಮಗನಾಗಿ ಹುಟ್ಟಿದ್ದಾನೆ, ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಮುದ್ದಾಗಿದ್ದಾನೆ ಅಂತಂದುಕೊಂಡು ಹಿತೈಷಿಯ ಹಾಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದ್ದಾನೆ. ಆದ್ರೆ ನಿಜವಾದ ಹಿತೈಷಿ ಅಲ್ಲ ಇವನು. ನಿಜವಾದ ಶತ್ರು ಇವರೇ, ಹಿತಶತ್ರುಗಳು ಅಂತ ಕರೀತಾರೆ. ಪಕ್ಕದಲ್ಲೇ ಇದ್ದು ಹಿತವನ್ನ ಬಯಸುವ ಹಾಗೆ ಕಂಡ್ರೂ ಕೂಡ ನಮ್ಮ ಅವನತಿಗೆ ಕಾರಣರಾದಂತಹ ಜನರಲ್ಲಿ ಇವನು ಕೂಡ ಒಬ್ಬ. ಹಾಗಾಗಿ ಇವನನ್ನ ವಿಷ ಅಥವಾ ಕಾದ ಹೆಂಚಿನ ಮೇಲೆ ದೊಡ್ಡ ದೊಡ್ಡ 5 ವರ್ಷದ ಬಾಲಕರೆಲ್ಲ ಮಲಗಲಿಕ್ಕೆ ಬೇಕಾಗೋದು ಎಷ್ಟು, ಈಗ ಮಠಗಳಲ್ಲಿ ಅಲ್ಲಿ ಇಲ್ಲಿ ಹೋದ್ರಿ ಅಂತಂದ್ರೆ ನೂರಾರು ಜನರಿಗೆಲ್ಲ ಇವಾಗ ಏನದು ಹೋಳಿಗೆ ಮಾಡ್ಲಿಕ್ಕೆ ಅಂತ ದೊಡ್ಡ ದೊಡ್ಡ ಹಂಚುಗಳನ್ನು ಹಾಕಿರ್ತಾರೆ. ಅಂತಹ ಹಂಚುಗಳನ್ನು ಚೆನ್ನಾಗಿ ಕಾಯಿಸಿ ಹಂಚಿನ ಮೇಲೆ, ಕಾದ ಹಂಚಿನ ಮೇಲೆ ಮಲಗಿಸಿ ಬಿಡ್ರಿ. ಅಥವಾ ಯಾವ್ದಾದ್ರು ಒಂದು ಚೂಪಾದಂತಹ ಶೂಲವನ್ನ, ಈಟಿಯನ್ನ ತೆಗೆದುಕೊಳ್ಳ್ರಿ. ಈಟಿಯನ್ನು ತೆಗೆದುಕೊಂಡು ಆ ಈಟಿಯ ಮೇಲೆ ಮಲಗಿಸಿ ಬಿಡ್ರಿ ಇವನನ್ನ. ಈಟಿಯ ಮೇಲೆ ಮಲಗಿಸಿದಿರಿ ಅಂತಂದ್ರೆ ಆ ಈಟಿಯ ಚೂಪಾದಂತಹ ಚೂಪಿಗೆ ಗದ್ಗದವಾಗಿ ನಡಗಿ ಹೋಗಿ ಬಿಡಬೇಕು. ಚೂಪಾದಂತಹ ಇದರ ಮೇಲೆ ಇವನನ್ನ ಮಲಗಿಸಿ ಬಿಡ್ರಿ. ಇನ್ನು ಏನೇನು ಶಿಕ್ಷೆಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆಯೋ ಆ ಎಲ್ಲ ಶಿಕ್ಷೆಗಳನ್ನು ಕೂಡ ಕೊಡಿ. ಏನಾದ್ರೂ ಮಾಡಿ ಇವನನ್ನ ಕೊಲ್ರಿ ಅಷ್ಟೇ. ಇವನು ಬದುಕಿದ್ದ ಅಂತಂದ್ರೆ ದೊಡ್ಡ ಅನರ್ಥ ನಮಗೆ ಉಂಟಾಗತ್ತೆ, ಆ ಅನರ್ಥ ನಮಗ ಆಗಕೂಡುದು ಅಂತಂದುಕೊಂಡು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಸರ್ವೈರುಪಾಯೈರ್ ಹಂತವ್ಯೋ ಸಂಭೋಗ ಶಯನಾಸನೈಃ ಸಹಲಿಂಗಧರ ಶತ್ರು ಮುನೇರ್ದುಷ್ಟಮಿವೇಂದ್ರಿಯಂ. ದುಷ್ಟಂ ಇಂದ್ರಿಯಂ ಇವ, ಮಹಾ ದುಷ್ಟವಾದ ಇಂದ್ರಿಯಗಳು, ನಮ್ಮ ಹತೋಟಿಯಲ್ಲಿರುವಂತಹ ಇಂದ್ರಿಯಗಳಂತೆ
ಇಂದ್ರಿಯಗಳೆಲ್ಲ ನಮ್ಮ ಜೊತೆಯಲ್ಲೇ ಇರುತ್ತೆ. ಊಟ ಮಾಡ್ಲಿಕ್ಕೆ, ಕೇಳಿಸ್ಕೊಳ್ಲಿಕ್ಕೆ, ನೋಡ್ಲಿಕ್ಕೆ, ಬೆಚ್ಚಗೆ ತಂಪಾಗಿ ಇದೆಲ್ಲ ಅನುಭವಿಸ್ಲಿಕ್ಕೆ, ಚರ್ಮ ಇವೆಲ್ಲವೂ ಕೂಡ ಬಹಳ ಉಪಯುಕ್ತವಾದ ಹಾಗೆ ಕಾಣಿಸತ್ತೆ ಯಾವಾಗ ನಮ್ಮ ಹತೋಟಿಯಲ್ಲಿದ್ರೆ. ನಮ್ಮ ಹತೋಟಿಯಲ್ಲಿ ಇಲ್ಲದೆ ಇರುವಂತಹ ಇಂದ್ರಿಯಗಳೆಲ್ಲ ದುಷ್ಟವಾದ ಶತ್ರುಗಳಿದ್ದ ಹಾಗೆ, ಹಿತಶತ್ರುಗಳಿದ್ದ ಹಾಗೆ. ಮೇಲ್ನೋಟಕ್ಕೆ ಹಿತವನ್ನ ಚಿಂತಿಸುವ ಹಾಗೆ ಕಂಡ್ರೂ ಕೂಡ ನಮ್ಮ ಅಹಿತಕ್ಕೇ ಕಾರಣರಾಗಿದ್ದಾರೆ. ಹಾಗೆಯೇ ಈ ಪ್ರಹ್ಲಾದನು ಕೂಡ ನಮಗೆ ಹಿತೈಷಿಯ ಹಾಗೆ ಮೇಲ್ನೋಟಕ್ಕೆ ಕಾಣ್ತಾ ಇದ್ದಾನೆ, ಆದ್ರೆ ನಿಜವಾಗಿಯೂ ಶತ್ರುವೇ ಇವನು. ಹಾಗಾಗಿ ಇವನನ್ನ ಸಂಭೋಗ, ಚೆನ್ನಾಗಿ ವಿಷವನ್ನ ಹಾಕಿ ಕೊಂದು ಬಿಡಿ, ಅಥವಾ ಶಯನ, ಕಾದ ಹೆಂಚಿನ ಮೇಲೆ ಮಲಗಿಸಿ, ಆಸನೈಹಿ, ಚೂಪಾದ ಶೂಲದ ಮೇಲೆ ಇವನನ್ನ ಕೂಡಿಸಿ ಬಿಡಿ. ಆ ದುಃಖಕ್ಕೆ ಕಿರಿಚಾಡಿ ಹೋಗ್ಬೇಕು. ಎಷ್ಟು ದೊಡ್ಡ ಅನರ್ಥವನ್ನು ಮಾಡಿದ್ದೇನೆ, ಇನ್ನೊಮ್ಮೆ ಈ ತಪ್ಪುಗಳನ್ನು ಮಾಡಬಾರದು ಅನ್ನೋ ಭಾವನೆ ಅವನ ಮನಸ್ಸಿನಲ್ಲಿ ಬರಬೇಕು. ಆ ತರ ಮನಸ್ಸಿನಲ್ಲಿ ತಪ್ಪಿತಸ್ಥ ಭಾವನೆ ಬರುವ ಹಾಗೆ ಇವನ ತಪ್ಪಿತಸ್ಥ ಭಾವನೆಯಿಂದಲೇನೆ ಶರೀರದಿಂದ ಪ್ರಾಣ ವಿಯೋಗವಾಗುವ ಹಾಗೆ ಏನೇನು ಶಿಕ್ಷೆಗಳಿವೆಯೋ ಆ ಎಲ್ಲ ಶಿಕ್ಷೆಗಳನ್ನು ಕೊಡಿ. ಈ ರೀತಿಯಾಗಿ ರಾಕ್ಷಸರಿಗೆ ಆದೇಶವನ್ನು ಕೊಟ್ಟಿದ್ದಾರೆ. ಅವರು ಕೈಗಳಲ್ಲಿ ಶೂಲಗಳನ್ನು ಹಿಡಿದಿದ್ದಾರೆ. ಸುಮ್ಮನೆ ತಮ್ಮ ತಂದೆ ಹಿರಣ್ಯಕಶಿಪು ಜೋರಾಗಿ ಪ್ರಹ್ಲಾದನನ್ನ ದುಡಿದ್ದಾನೆ. ಯಾವುದಕ್ಕೂ ವಿಕಾರಗೊಳ್ಳಲಿಲ್ಲ. ಒಂದ್ ಕಡೆಯಲ್ಲಿ ಪಾಪ ಸುಮ್ಮನೆ ಹೋಗಿ ಕೂತಿದ್ದಾನೆ ಪ್ರಹ್ಲಾದ. ಸುಮ್ಮನೆ ಕೂತಂತಹ ಪ್ರಹ್ಲಾದನ ಎಲ್ಲ ಮರ್ಮಸ್ಥಾನಗಳು ಅಂತಂದ್ರೆ ಮಕ್ಕಳಿಗೆ ತುಂಬಾ ಮೃದುವಾದ ಸೂಕ್ಷ್ಮವಾದ ಅವಯವಗಳು ಅಂತಿರತ್ತೆ. ಯಾವ ಅವಯವಗಳಲ್ಲಿ ತಿವಿದ್ರೆ ಮಕ್ಕಳಿಗೆ ಬಹಳ ನೋವಾಗತ್ತೋ ಆ ಎಲ್ಲ ಮರ್ಮಸ್ಥಾನಗಳಲ್ಲೂ ಕೂಡ ಜೋರಾಗಿ ಚುಚ್ಚುತ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕೆಲವೊಂದಿಷ್ಟು ಜನ ಮಕ್ಕಳ ಹತ್ರ ಅವ್ರಿಗೆ ಹೆದರಿಸ್ಬೇಕು, ನೋವು ಆಗ್ಬೇಕು ಅಂತಂದ್ ಹೇಳಿದ್ರೆ ಚುಚ್ಚಲೇಬೇಕು ಅಂತಿಲ್ಲ. ನೋಡ್ಲಿಕ್ಕೆ ಭಯಾನಕವಾದಂತಹ ಮುಖ, ಅಕರಾಳ ವಿಕಾರವಾದಂತಹ ಶರೀರ ಇದ್ರೆ ಸಾಕು, ಅವರನ್ನ ನೋಡ್ಬಿಟ್ರೆ ಮಕ್ಕಳೆಲ್ಲ ಥರ ಕಂಪಿಸಿ ಹೋಗಿ ಬಿಡ್ತಾರೆ. ಹಾಗೆ ಮರ್ಮಸ್ಥಾನಗಳಲ್ಲಿ ಚುಚ್ಚುವಂತಹ ಕೆಲಸವನ್ನು ಮಾಡುವ ಇವರೆಲ್ಲರೂ ಕೂಡ ಅಷ್ಟಕ್ಕೆ ನಿಲ್ಲಿಸದೇನೆ ಹರಿತವಾದ ಕೋರೆ ದಾಡಿಗಳಿವೆ. ಬಾಯಿಂದ ಆನೆಗಳಿಗೆಲ್ಲ ಹೇಗೆ ಕೋರೆ ಹಲ್ಲುಗಳು ಬಂದಿರುತ್ತೋ ಆ ತರದ ಹಲ್ಲುಗಳು ಬಂದಿವೆ. ಕೆಂಪಾದ ಮೀಸೆ, ಮುಖ ಎಲ್ಲ ಕೆಂಪಾಗಿ ಹೊಳಿತಾ ಇದೆ, ಭಯಾನಕವಾದಂತ ಮುಖ ಇದೆ. ಘೋರವಾದ ಶಬ್ದವನ್ನು ಮಾಡ್ತಾ ಇದ್ದಾರೆ. ಜೋರಾಗಿ ಶಬ್ದವನ್ನ ಮಾಡ್ತಾ ಅಲ್ಲಿರುವಂತಹ ಎಲ್ಲ ಜನರಿಗೂ ಕೂಡ ಭಯವನ್ನು ಹುಟ್ಟಿಸುವವರಾಗಿದ್ದಾರೆ. ಸಾಮಾನ್ಯ ಜನರೇ ಅವರನ್ನು ನೋಡಿದರೆ ಕಂಪಿಸಿ ಬಿಡ್ತಾರೆ. ಅಂತಹ ಘೋರವಾದಂತಹ ಆಕಾರವುಳ್ಳಂತಹ ಇವರು ಆ ಚಿಕ್ಕ 5 ವಯಸ್ಸಿನ ಬಾಲಕನ ಎದುರುಗಡೆಯಲ್ಲಿ ಬಂದು ತಮ್ಮ ಕರಾಳವಾದಂತಹ ರೂಪವನ್ನು ತೋರಿಸ್ತಾ ಇದ್ದಾರೆ. ಜೋರಾದ ಶಬ್ದವನ್ನು ಮಾಡ್ತಾ ಇದ್ದಾರೆ. ಚಿಕ್ಕ ಮಕ್ಕಳಿಗೆ ಯಾರಾದ್ರೂ ಬಂದು ಅಂತ ಜೋರಾಗಿ ಗದರಿಸಿ ಬಿಟ್ರೆ ಸಾಕು, ಅವರ ಅಳುವನ್ನು ನಿಲ್ಲಿಸ್ಲಿಕ್ಕೆ 15 ನಿಮಿಷ ಬೇಕಾಗತ್ತೆ. ತಂದೆ ತಾಯಿಗಳು ಬಂದು ಸಮಾಧಾನ ಮಾಡಬೇಕಾಗತ್ತೆ. ಆದ್ರೆ ತಂದೆಯೇ ಪಕ್ಕದಲ್ಲಿ ಕೂತುಕೊಂಡು ಆದೇಶ ಕೊಡ್ತಾ ಇದ್ದಾನೆ, ಇವನನ್ನ ಏನಾದ್ರೂ ಮಾಡಿ ಕೊಂದು ಬಿಡ್ರಿ ಅಂತ. ಇಂತಹ ಘೋರವಾದ ರಾಕ್ಷಸರೆಲ್ಲ ಬಂದು ಜೋರಾಗಿ ಕಿರಿಚಾಡ್ತಾ ತಮ್ಮಲ್ಲಿರುವ ಈಟಿಗಳಿಂದ ಅತ್ಯಂತ ಮೃದುವಾದಂತಹ ಮಗುವಿನ ಸ್ಥಾನಗಳಲ್ಲೆಲ್ಲ ಚುಚ್ಚುತ್ತಾ ಇದ್ದಾರೆ. ನೈಋತಾಸ್ತೆ ಸಮುದ್ದಿಷ್ಟ ಭರ್ತ್ರ ವೈಶೂಲಪಾಣಯ ತಿಗ್ಮದಂಷ್ಟ್ರಾಹ ಕರಾಳಾಸ್ಯಾಹ ತಾಮ್ರಶ್ಮಶ್ರುಶಿರೋರುಹಾಹ. ಕೆಂಪು ಬಣ್ಣದ ಕೂದಲುಗಳೆಲ್ಲ ಇದೆ. ದಬ್ಬಣದಂತಹ ಕೂದಲುಗಳು, ಮೃದುವಾದಂತಹದ್ದಲ್ಲ, ಚೂಪಾದಂತಹ ಕೂದಲುಗಳಿವೆ. ಕೆಂಪು ಬಣ್ಣದ ಕೂದಲುಗಳೆಲ್ಲ ಇವೆ. ಅವ್ರು ಹೇಳ್ತಾ ಇದ್ದಾರೆ, ಜೋರಾಗಿ ಶಬ್ದವನ್ನು ಮಾಡ್ತಾ ಇದ್ದಾರೆ. ನದಂತೋ ಭೈರವಂ ನಾದಂ ಛಿಂದಿ ಭಿಂಧೀತಿ ವಾದಿನಃ. ಕತ್ತರಿಸಿ ಹಾಕ್ರಿ, ಒಂದೊಂದು ತುಂಡು ಮಾಡ್ರಿ, ಚುಚ್ಚಿರಿ ಅಂತ ಜೋರಾಗಿ ಶಬ್ದವನ್ನು ಮಾಡ್ತಾ ಇದ್ದಾರೆ. ಅವನು ಎಲ್ಲೂ ಓಡಿ ಹೋಗ್ಲಿಲ್ಲ, ಒಂದ್ ಕಡೆಯಲ್ಲಿ ಸುಮ್ಮನೆ ಕೂತಿದ್ದಾನೆ. ಕೂತಂತಹ ಪ್ರಹ್ಲಾದನನ್ನ ಬಂದು
ಶೂಲಗಳಿಂದ ಜೋರಾಗಿ ಮರ್ಮಸ್ಥಾನಗಳಲ್ಲಿ ಚುಚ್ಚುತ್ತಾ ಇದ್ದಾರೆ. ನದಂತೋ ಭೈರವಂ ನಾದಂ ಛಿಂಧಿ ಭಿಂಧೀತಿ ವಾದಿನಃ ಆಸೀನಂ ಆಹನನ್ ಶೂಲೈಃ ಪ್ರಹ್ಲಾದಂ ಸರ್ವಮರ್ಮಸು. ಮಗುವಿನ ಎಲ್ಲ ಮರ್ಮಸ್ಥಾನಗಳಲ್ಲಿ ಈಟಿಯಿಂದ ಚುಚ್ಚಿ ಅವನನ್ನ ಸಂಹಾರ ಮಾಡ್ಲಿಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಆ ಎಷ್ಟು ಆಯುಧಗಳಿಂದ ಹೊಡೆದ್ರು ಚುಚ್ಚಿದ್ರು ಅವ್ನಿಗೆ ಏನು ಆಗ್ಲಿಲ್ಲಂತ. ದೊಡ್ಡ ಕಲ್ಲಿನ ಮೇಲೆ ಮಣ್ಣಿನ ಹೆಂಟೆಯನ್ನ ಅಪ್ಪಳಿಸಿದರೆ ಅದು ಕಲ್ಲಿಗೆ ಯಾವುದೇ ವಿಧವಾದಂತಹ ಅನರ್ಥವನ್ನ ಮಾಡೋದಿಲ್ಲ. ಅದು ಗಟ್ಟಿಯಾಗಿ ಆ ಮಣ್ಣಿನ ಹೆಂಟೆಗಳನ್ನ ಪುಡಿ ಪುಡಿ ಮಾಡಿ ಹಾಕತ್ತೆ. ಅದರಿಂದ ಯಾವ ಅನರ್ಥವೂ ಕೂಡ ಆ ಮಣ್ಣಿಗೆ ಆಗತ್ತೆ ಹೊರತು ಕಲ್ಲಿಗೆ ಯಾವ ವಿಕಾರವೂ ಅದರಿಂದ ಆಗುವುದು. ಹಾಗೆ ಅದೃಷ್ಟ ಇಲ್ಲದೆ ಇರುವಂತಹ ವ್ಯಕ್ತಿ ಏನು ಪುಣ್ಯ ಮಾಡಿರೋದಿಲ್ಲ, ಎಷ್ಟೇ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡ್ರು ಕೂಡ ಸಫಲ ಆಗುದಿಲ್ಲ, ವ್ಯರ್ಥವಾಗಿ ಹೋಗಿಬಿಡುತ್ತೆ. ಅದಕ್ಕೊಂದು ಒಳ್ಳೆ ಕಥೆ ಇದೆ, ಅದನ್ನು ಮುಂದಿನ ಪಾಠದಲ್ಲಿ ಹೇಳ್ತೇನೆ. ಹಾಗೆ ಇವರೆಲ್ಲ ಭಗವಂತನಲ್ಲಿ ಮನಸ್ಸನ್ನಿಟ್ಟಂತಹ ಪ್ರಹ್ಲಾದನಿಗೆ ಹಿಂಸೆಯನ್ನು ಕೊಡಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಯಾವುದೂ ಸಫಲ ಆಗ್ಲಿಲ್ಲ. ಪರೇ ಬ್ರಹ್ಮಣ್ಯ ನಿರ್ದೇಶ್ಯೆ ಭಗವತ್ಯಖಿಲಾತ್ಮನಿ. ಇಡೀ ಜಗತ್ತಿಗೆ ಒಡೆಯನಾದಂತಹ ಪರಮಾತ್ಮನಲ್ಲಿ ನಿಶ್ಚಲವಾದ ಮನಸ್ಸನ್ನಿಟ್ಟಿದ್ದಾನೆ. ನಾವು ಧರ್ಮ ಕಾರ್ಯಗಳನ್ನು ಮಾಡ್ತೇವೆ, ನಾವು ಭಕ್ತಿಯನ್ನು ಮಾಡ್ತೇವೆ, ಆದ್ರೆ ನಮ್ಮ ಎಲ್ಲ ಭಕ್ತಿ, ನಮ್ಮ ಸತ್ಕಾರ್ಯಗಳು ಇವೆಲ್ಲದಕ್ಕೂ ಕೂಡ ಏನೋ ಒಂದು ಉದ್ದೇಶ ಇರತ್ತೆ, ಪ್ರತಿಫಲದ ಅಪೇಕ್ಷೆ ಇರತ್ತೆ. ಪ್ರತಿಫಲದ ಅಪೇಕ್ಷೆಯಿಂದ ಈ ಫಲ ಇದರಿಂದ ಸಿಕ್ಕೀತೋ ಏನೋ ಎಂಬಂತಹ ಭಾವನೆಯಿಂದ ನಾವು ಆ ಸತ್ಕರ್ಮಗಳನ್ನ ಮಾಡ್ತಾ ಇರ್ತೇವೆ. ಆದರೆ ಮಾಡಬೇಕು, ಭಗವಂತನಿಗೆ ಇದರಿಂದ ಪ್ರೀತಿ ಆಗತ್ತೆ ಅಂತ ಪರಮಾತ್ಮನಲ್ಲಿ ನಿಶ್ಚಲವಾದಂತಹ ಮನಸ್ಸನ್ನಿಟ್ಟು ಆ ಸತ್ಕರ್ಮಗಳನ್ನು ಮಾಡುವವರು ಬಹಳ ಕಡಿಮೆ ಜನ. ಅಂಥವರಲ್ಲಿ ಒಬ್ಬ ಈ ಪ್ರಹ್ಲಾದ ರಾಜ. ಅದರಿಂದ ಪರೇ ಬ್ರಹ್ಮಣಿ ಅಖಿಲಾತ್ಮನಿ, ಇಡೀ ಜಗತ್ತಿಗೆ ಒಡೆಯನಾದ ಪರಮಾತ್ಮನಲ್ಲಿ ನಿಶ್ಚಲವಾದಂತಹ ಭಕ್ತಿಯನ್ನ ಮಾಡ್ತಾ ಇದ್ದಾನೆ. ಆ ಆಯುಧಗಳೆಲ್ಲ ವ್ಯರ್ಥವಾಗಿ ಹೋಗ್ತಾ ಇದೆ. ದೊಡ್ಡ ಕಲ್ಲಿನ ಬಂಡೆಗೆ ಮಣ್ಣಿನ ಹೆಂಟೆಗಳನ್ನ ಹೊಡೆದರೆ ಆ ಮಣ್ಣಿನ ಹೆಂಟೆಗಳೆಲ್ಲವೂ ಕೂಡ ಪುಡಿ ಪುಡಿಯಾಗಿ ಹೋಗುವ ಹಾಗೆ ಇವರ ಉಪಾಯಗಳೆಲ್ಲವೂ ಕೂಡ ಛಿದ್ರವಾಗಿ ಹೋಗ್ತಾ ಇದೆ. ಯಾವ ಕೆಲಸವೂ ಕೂಡ ಸಫಲವಾಗ್ಲಿಲ್ಲ, ಎಲ್ಲ ವ್ಯರ್ಥವಾಗಿ ಹೋಗ್ತಾ ಇದೆ. ಇದು ಆದ್ಮೇಲೆ ತಾನು ಹಾಕಿದ ಈ ಕಾರ್ಯಯೋಜನೆಗಳೆಲ್ಲ ವ್ಯರ್ಥವಾಯ್ತಲ್ಲ, ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಮತ್ತೆ ಬೇರೆ ಉಪಾಯಗಳಿಂದ ಇವನನ್ನ ಕೊಲ್ಲಿಕ್ಕೆ ಅಂತ ಹಿರಣ್ಯಕಶಿಪು ಹೊಂಚು ಹಾಕ್ತಾ ಇದ್ದಾನೆ. ಆ ಉಪಾಯಗಳೇನು, ಅದರಿಂದ ಮತ್ತೆ ಪ್ರಹ್ಲಾದನಿಗೆ ಅನರ್ಥವಾಯಿತು, ಮುಂದೆ ಅವನನ್ನ ಕೊಂದೇ ಬಿಟ್ರೋ ಏನಾಯ್ತು, ಮತ್ತೆ ಚಂಡಾಮರ್ಕರು ಕರೆದುಕೊಂಡು ಮತ್ತೆ ವಿದ್ಯಾಪೀಠಕ್ಕೆ ಕರ್ಕೊಂಡು ಹೋಗ್ತಾರೆ. ಅದು ಏನು, ಈ ಎಲ್ಲ ಕಥೆಗಳನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ನಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಗುರು.